ರಾಜ್ಯಾದ್ಯಂತ ರೈತರಿಗೆ ರಸಗೊಬ್ಬರದ ಸಮಸ್ಯೆ ಎದುರಾಗಿದೆ. ಕೊಪ್ಪಳದಲ್ಲಿ ರೈತರು TAPCMS ಕೇಂದ್ರದ ಮುಂದೆ ಯೂರಿಯಾಗಾಗಿ ಕಾದು ಕುಳಿತಿದ್ದಾರೆ. ತಾಲೂಕಿನ ವಿವಿಧೆಡೆಯಿಂದ ನೂರಾರು ರೈತರು ಆಗಮಿಸಿದ್ದಾರೆ. ಆದರೆ ಇವತ್ತು ಯೂರಿಯಾ ಗೊಬ್ಬರವಿಲ್ಲವೆಂದು ಬೋರ್ಡ್ ಹಾಕಿ ವಿತರಣಾ ಕೇಂದ್ರ ಬಾಗಿಲು ಹಾಕಿದೆ. ಹೊಲ ಒಣಗಿ ಹೋಗ್ತಾವ, ಒಣಗಿ ಹೋಗಿನ ಗೊಬ್ಬರ ಸಿಗ್ತತ್ತ, ಒಣಗಿ ಹೋಗಿಂದ ಹಾಕಿರ ಹತ್ತೈತ ಅದು ಹೊಲಕ್ಕ. ಈಗ ಹಸಿ ಇದ್ದಾಗ ಗೊಬ್ಬರ ಹಾಕಿರ ಹತ್ತೈತ, ಅದು ಕೂಳಿಲ್ಲ ನೀರಿಲ್ಲ, ಇಲ್ಲ ಕುಂತ್ಕೊಂಡ್ರೆ ಹೆಂಗ್ ನಮ್ಮ ಬಳೆ ಬಗ್ಸಿ. ಒಂದು ತಿಂಗಳಿಂದ ನಮ್ಮ ಕೊಪ್ಪಳದಲ್ಲಿ ಯೂರಿಯಾನ ಸಿಕ್ಕಿಲ್ಲ. ಒಂದು ಗಾಡಿ ಬಂದಿರ್ತದೆ, ಯಾರೋ 10-20 ಮಂದಿ ರೈತರು ಬಂದ್ರೆ ಕೆಲವು ನಂಬರ್ 2 ದಂಗೆ ಕೊಟ್ಟಾರ ಮೊದಲು, ಆಮೇಲೆ KCS ಅದು ಅಲ್ಲಿಂದ ನಂಬರ್ 2 ಬಂದ್ ಮಾಡ್ರ. ಬಟ್ ನಾವು ಯಾವಾಗ ಬಂದ್ರು ಸ್ಟಾಕ್ ಇಲ್ಲ. ಬುಧವಾರ ಒಂದು ದಿವಸ ಕೊಟ್ಟಾರ. ಈಗ ಏನಂತಾರೆ ಮುಂಜಾನೆ ಬಂದಿರಿ ಗೊಬ್ಬರ ಕೊಡ್ತೀವಿ ಅಂತಾರ, ಕುಂದ್ರಾದ ಕೂಳಿಂದ ನೀರಿಲ್ಲ. ಗದಗದಲ್ಲೂ ಕೂಡ ಯೂರಿಯಾ ಸಮಸ್ಯೆ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯನವರೇ ನಮಗೆ ಯೂರಿಯಾ ಗೊಬ್ಬರದ ಭಾಗ್ಯ ಕೊಡಿ ಅಂತ ರೈತರು ಮನವಿ ಮಾಡಿದ್ದಾರೆ. ಮಳೆ ಆಗಾಕುಂತಿದ್ರೆ ಯೂರಿಯಾ ಗೊಬ್ಬರ ಹೊಡೆದ್ರೆ ಒಟ್ಟು ಹೌದಾಗತ್ತೆ ಅದು. ಇಲ್ಲ ಹಿಂಗಾದ್ರೆ ಮತ್ತೆ ಏನು ಮಾಡೋಗಲ್ರಿ, ಮತ್ತೆ ಏನು ಮಾಡೋದಾಗತ್ತೆ ಇವ್ರ ಮತ್ತೆ ಸರ್ಕಾರನ ಹಿಂಗೆ ಮಾಡಾಕುಂತೈತಿ ಅಂದ್ರೆ ಏನು ಮಾಡೋದಾಗಲ್ರಿ. ಒಬ್ರಿಗೆ ಆಟ ಚಲ್ರಿ 3 ದಿನ ಆತ ಅಡ್ಡಾಡಕತ್ತೀವಿ ಅಂದ್ರೂ ಸಿಗಾಕತ್ತಿಲ್ಲ. ಅರ್ಧ ಮಂದಿ ಕೊಡತ್ತಾರ, ಅರ್ಧ ಮಂದಿಗೆ ಆತಂತೇಳಿ ಹೇಳ್ಬಿಡ್ತಾರೆ. ಎಷ್ಟು ಬರೋಬ್ಬರಿ ಒಂದು ವಾರದಿಂದ ಅಡ್ಡಾಡಕತ್ತೀವಿ ರೀ. ನಮ್ಮಂತರಿಗೆ ಸಿಗೋದಿಲ್ಲ ರೀ. 2 ಚೀಲ 1 ಚೀಲದಾರಿಗೆ ರೀ 10 ಚೀಲ 20 ಚೀಲ 30 ಚೀಲ ಒಳಗಿದ್ದೊಳಗೆ ಕೊಟ್ಟು ಕಳಿಸ್ತಾರೆ ರೀ. ಅವರು ಅಂಗಡಿಯವ್ರು ಬಂದು ಕೇಳಿದ್ರೆ ಇಲ್ಲ ಅಂತಾರೆ. ಏನು ಅದ ರೀ, ಈಗ ಅದ್ರ ಕೂಡ ಲಿಂಕ್ ಕೊಡ್ತಾರೆ ರೀ. ಲಿಂಕ್ ಅಂತಾರೆ. ಲಿಂಕ್ ಅಂದ್ರೆ ಏನೋದು ಗೊತ್ತಿಲ್ಲ, ಅದು ನಮ್ಗೆ ಉಪಯೋಗನೂ ಇರೋದಿಲ್ಲ ರೀ. ಅದು ಏನು ಗೊಬ್ಬರ ಸಹಾಯ ಮಾಡ್ರಿ ಒಟ್ಟು ಅನ್ನೋದು ರೀ. ಮತ್ತು ಬಡವ್ರಿಗೆ ಮತ್ತೆ ಹೊಲ ಮಾಡ್ಕೊಂಡಿರ್ತೇವಿ, ಗೊಬ್ಬರ ಬೇಕಲ್ರಿ ಅದಕ್ಕೆ ಬೆಳೆಯಕ್ಕೆ. ಎಲ್ಲ ಜಿಲ್ಲಾಕ್ಕೂ ಇದನ್ನ ಮಾಡ್ಯಾರ. ಗದಗ ಜಿಲ್ಲಾಕ್ಕೆ ಯಾಕೆ ಗೊಬ್ಬರ ಬಿಡುಗಡೆ ಮಾಡಿಲ್ರಿ ಸರ್? ಇಲ್ಲೆಲ್ಲ ರೈತರು ಭಾಳ ಸಮಸ್ಯೆ ಆಗಿಬಿಟ್ಟೈತ್ರಿ ನಮ್ಗೆ. ಇನ್ನು ಹಾವೇರಿಯಲ್ಲೂ ಕೂಡ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡುವ ಸ್ಥಿತಿ ಬಂದಿದೆ. ಯೂರಿಯಾ ಗೊಬ್ಬರಕ್ಕಾಗಿ ಹಾವೇರಿಯ ರಾಣಿಬೆನ್ನೂರು ತಾಲೂಕಿನ ಹರನಗಿರಿ ಗ್ರಾಮದ ಸೊಸೈಟಿಯಲ್ಲಿ ರೈತರು ಗಲಾಟೆ ಮಾಡಿದ್ದಾರೆ. ಕಚೇರಿ ಒಳಗೆ ನುಗ್ಗಿ ಗೊಬ್ಬರಕ್ಕಾಗಿ ರೈತರು ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಲಾಠಿ ಚಾರ್ಜ್ ಮಾಡಿ ರೈತರನ್ನ ಪೊಲೀಸರು ಚದುರಿಸಿದ್ದಾರೆ. ಯೂರಿಯಾ ಗೊಬ್ಬರ ಸಿಗದ ಹಿನ್ನೆಲೆ ದಾವಣಗೆರೆ ತಾಲೂಕಿನ ಅಣಜಿ ಗ್ರಾಮದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಗೊಬ್ಬರದ ಅಂಗಡಿ ಬಂದ್ ಮಾಡಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ಒಕ್ಕಲುತನ ಹುಟ್ಟುವಳಿ ಮಾರಾಟ ಕೇಂದ್ರದ ಬಳಿ ರಸಗೊಬ್ಬರಕ್ಕಾಗಿ ರೈತರು ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದಿದೆ. ಕಚೇರಿಯೊಳಗೆ ನುಗ್ಗಿ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಗಲಾಟೆಯನ್ನ ಮಾಡಿದ್ರು. ಬ್ಲಾಕ್ನಲ್ಲಿ ಅಧಿಕಾರಿಗಳು ಹೆಚ್ಚಿನ ಹಣಕ್ಕೆ ಗೊಬ್ಬರವನ್ನ ಮಾರಾಟ ಮಾಡಿಕೊಳ್ತಿದ್ದಾರೆ ಅಂತ ರೈತರು ಆರೋಪಿಸಿ ಪ್ರತಿಭಟನೆ ಮಾಡಿದ್ರು. ಇವತ್ತೇನಾಗ್ಯದಂದ್ರೆ ರಾಯಚೂರಲ್ಲಿ ಬರೀ ಅವ್ಯವಹಾರ ನಡೆದು. ಇವತ್ತು ನಾವು ಲೈನ್ಲಿ ನಿಂತು ತಗೋಬೇಕಾದ್ರೆ 3 ಚೀಲ 4 ಚೀಲ 5 ಚೀಲ 10 ಚೀಲ ಕೊಡ್ತಾರೆ. ಒಳಗ್ಲಿದ್ದ ಬಂದವನಿಗೆ 50 ಚೀಲ 100 ಚೀಲ 200 ಚೀಲ 300 ಚೀಲ. ಈಗ ಹೆಚ್ಚು ಕಮ್ಮಿ ಆದರೆ ನೀವು ನಡ್ರಿ ಅಂತ ಹೊರಗ್ಲಿ ಒಳಗೆ ಹೋದ ರೈತರನ್ನ ಹೊರಗೆ ದಬ್ಬಿಬಿಡ್ತಾರೆ. ನೀವು ನಡಿ ಬಂದ್ ಮಾಡ್ತೀವಿ, ನಾವು ಅದಕ್ಕೋತೀವಿ ಇದಕ್ಕೋತೀವಿ ಅಂತ. ನೀವು ಕಂಪ್ನಿಗೆ ಒತ್ತಿ ಬಿದ್ದೀರಿ. ಎಲ್ಲ ಇಡೀ ಸರ್ಕಾರ ಅಧಿಕಾರಿಗಳು ಕಂಪ್ನಿಗೆ ಒತ್ತಿ ಬಿದ್ದು ಕಂಪ್ನಿಯವ್ರ ಹತ್ರ ರೊಕ್ಕ ತಿಂದು ನಮ್ಮನ್ನೆಲ್ಲ ರೈತರನ್ನ ಹಾಳು ಮಾಡ್ತಾರೆ. ಹಿಂಗೆ ಇದೇ ರೀತಿ ಆಯ್ತಂದರೆ ನಾವು AD ಆಫೀಸನ್ನ ಸುಟ್ಟು ಬಿಡ್ತೀವಿ, ಇಲ್ಲ ಬಂದ್ ಮಾಡ್ತೀವಿ. ಒಂದು ಬಿಲ್ ಗಂಜಲ್ಲಿ ಹಾಕ್ತಾರೆ, 10-26 ಹೀರೆದು DAP ಬಿಲ್ಲು RAPMCಯಲ್ಲಿ ಹಾಕ್ತಾರೆ. ಈ ಥರ ತಾರತಮ್ಯ ಯಾಕೆ ಒಂದೇ ತಲೆ ಬಿಲ್ ಮಾಡಿದರೆ ರೈತರಿಗೆ ಅನುಕೂಲ ಆಗ್ತದ? RAPMCಲಿಂದ ಮತ್ತೆ ಇಲ್ಲಿ DAP ಬಿಲ್ ಹಾಕೊಂಡು ಮತ್ತೆ ಗಂಜಿಗೆ ಹೋಗ್ಬೇಕು. ಇದು ಯಾ ನ್ಯಾಯ? ಇವು ಕೊಡಬೇಕು. ನಮ್ಗೆ ಏನು ಬೇಕು? DAP ಬೇಕು, 10-26 ಬೇಕು, ಹೀರೆ ಬೇಕು, ಇಷ್ಟೇ. ಇನ್ನು ಘಟನಾ ಸ್ಥಳಕ್ಕೆ ನ್ಯೂಸ್ 18 ತಂಡ ಭೇಟಿ ನೀಡ್ತಾ ಇದ್ದಂತೆ ಗೊಬ್ಬರ ಕೇಂದ್ರದ ಗೇಟ್ ಓಪನ್ ಮಾಡಲಾಯಿತು. ಸುತ್ತಮುತ್ತಲಿನ ಗ್ರಾಮದ ರೈತರು ಗೊಬ್ಬರಕ್ಕಾಗಿ ಬೆಳಗ್ಗೆಯಿಂದಲೂ ಕಾದು ಕುಳಿತಾ ಇದ್ರು. ಕೇಂದ್ರದ ಗೇಟ್ ಮಾತ್ರ ಓಪನ್ ಮಾಡಿರಲಿಲ್ಲ. ಗೊಬ್ಬರ ಕೊರತೆ ವಿಚಾರದ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ದ್ವಂದ್ವ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ.
ಜಿಲ್ಲಾ ಮಟ್ಟದ ಅಧಿಕಾರಿ ಗೊಬ್ಬರ ಇದೆ ಅಂತ ಹೇಳಿದ್ರೆ ಈತ ತಾಲೂಕು ಮಟ್ಟದ ಅಧಿಕಾರಿ ಗೊಬ್ಬರವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಗೊಬ್ಬರ ಏನು ಬರ್ತಾ ಇದೆ, ನಾವು ನಮ್ಮ ಉಪಕೃಷಿ ನಿರ್ದೇಶಕರು, ಎಲ್ಲ ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಅಧಿಕಾರಿಗಳು ಸೇರಿ ಒಳ್ಳೆಯ ರೀತಿಯಿಂದ ಮಾನಿಟರ್ ಮಾಡಿ ಎಲ್ಲರಿಗೂ ನಾವು ಹಂಚಿಕೆ ಮಾಡೋಕ್ಕೆ ನಾವು ಒಂದು ಸರ್ವಿಸ್ ಕೊಡ್ತೇವೆ ಅಂಥೇಳಿ ರೈತರಲ್ಲಿ ವಿನಂತಿ ಮಾಡ್ತಾಯಿದ್ದೀವಿ. ನಾವು ತಂಡ ಮಾಡಿಕೊಂಡು ನಾವೇನು ಒಂದು ಸುಮಾರು ಬಹಳಷ್ಟು ಎಲ್ಲ ಶಾಪಿಗೆ ನಾವು ವಿಸಿಟ್ ಮಾಡ್ತಾ ಇದ್ದೇವಲ್ಲ, ನೋಡ್ತಾ ಇದ್ದೀವಿ. ನಾನೇ ವಿಸಿಟ್ ಸ್ವತಃ ಮಾಡಿದಾಗ ಒಂದು 4-5 ಶಾಪ್ ವಿಸಿಟ್ ಮಾಡಿದಾಗ ಒಂದು 2 ಶಾಪಲ್ಲೇ ನಮಗೆ ಯೂರಿಯಾ ಸಿಕ್ಕಿದೆ. ಅದನ್ನು ಅಚ್ಚುಕಟ್ಟಾಗಿ ಅವ್ರಿಗೆ ಸ್ಟ್ರಿಕ್ಟ್ಲಿ ವಾರ್ನ್ ಮಾಡಿಬಿಟ್ಟು ರೈತರಿಗೆ ವಿತರಣೆ ಮಾಡೋಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೂಡ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಯೂರಿಯಾ ಖರೀದಿಗೆ ರೈತರು ಪರದಾಡ್ತಿದ್ದಾರೆ. ಮಳೆ ಬರ್ತಾ ಇದ್ದು ಬೆಳೆಗಳಿಗೆ ಹಾಕೋಕೆ ಯೂರಿಯಾ ಸಿಗ್ತಾ ಇಲ್ಲ. ಹೀಗಾಗಿ ಅಂಗಡಿಯಿಂದ ಅಂಗಡಿಗೆ ಅಲೆಯುವ ಪರಿಸ್ಥಿತಿ ಎದುರಾಗಿದೆ ಅಂತ ಆಕ್ರೋಶವನ್ನು ಹೊರಹಾಕಿದರು. ನಮಗೊಂದು 2-4 ಮೂಟೆ ಬೇಕು ಗೊಬ್ಬರ. ವಾರಕ್ಕಿಲ್ಲಿ ಓಡಾಡ್ತಾ ಇರ್ತೀವಿ, ಸಿಗ್ತಾ ಇಲ್ಲ. ಗೊಬ್ಬರ ಹಾಕಿಲ್ಲ ಮತ್ತು ಬೆಳೆ ಸಮಸ್ಯೆ ಆಗ್ತದೆ. ಸುಮಾರು ಕಡೆ ಎಲ್ಲ ಅಂಗಡಿಗಳು ಅಲ್ಲಿ ಎಲ್ಲ ತಿರುಗಾಡ್ತಾರೆ, ಎಲ್ಲಿ ಸಿಗ್ತಾ ಇಲ್ಲ. ಇಲ್ಲಿನೂ ಬಂದಿಲ್ಲ ಅಂತ ಹೇಳ್ತಾರೆ, ನಾಳೆ ಬರ್ತದೆ ಅಂತಾರೆ. ನೋಡ್ಬೇಕು, ಅದು ಬಂದಾಗಲೇ ಗ್ಯಾರಂಟಿ. 3 ದಿನದಿಂದ ಯೂರಿಯಾ ಗೊಬ್ಬರ ಕೇಳ್ಕೊಂಡು ಬರ್ತಾನೆ ಇದ್ದೀವಿ. ಬರ್ತೈತೆ ಅಂತ ಅಧಿಕಾರಿಗಳನ್ನು ಹೇಳಿದ್ರು. ಆ ಹೇಳಿದ ಮಾತಿಗೋಸ್ಕರ ಬಂದು ಇಲ್ಲಿ ಕೇಳ್ಕೊಂಡು ಹೋಗ್ತಾನೆ ಇದ್ವಿ. ಇವತ್ತು ಬರ್ತೈತೆ, ನಾಳೆ ವರ್ಷ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೂರಿಯಾ ರಸಗೊಬ್ಬರ ಕೊರತೆ ಹಿನ್ನೆಲೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ರಾಜ್ಯಕ್ಕೆ ಒಟ್ಟು 11,12,000 ಮೆಟ್ರಿಕ್ ಟನ್ ಯೂರಿಯಾ ಹಂಚಿಕೆಯಾಗಿದೆ. ಆದರೆ ಇಲ್ಲಿಯವರೆಗೆ ಕೇವಲ 5.16 ಮೆಟ್ರಿಕ್ ಟನ್ ಯೂರಿಯಾ ಮಾತ್ರ ಸರಬರಾಜು ಮಾಡಲಾಗಿದೆ. ರಾಜ್ಯಕ್ಕೆ ಇನ್ನೂ 7.80 ಮೆಟ್ರಿಕ್ ಟನ್ ಗೊಬ್ಬರ ಬರಬೇಕಿದೆ. ಈ ಬಾರಿ ಮುಂಗಾರು ಮಳೆ ಬೇಗ ಆಗಿರೋದ್ರಿಂದ ಕೃಷಿ ಚಟುವಟಿಕೆ ಆರಂಭವಾಗಿದೆ. ಹೀಗಾಗಿ ರೈತರಿಗೆ ಯೂರಿಯಾ ಗೊಬ್ಬರ ಆದಷ್ಟು ಬೇಗ ಒದಗಿಸಿಕೊಡುವಂತೆ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ಯೂರಿಯಾ ರಸಗೊಬ್ಬರ ಕೊರತೆ ವಿಚಾರವಾಗಿ ವಿಧಾನಸೌಧದಲ್ಲಿ ಮಾತನಾಡಿದ ಕೃಷಿ ಸಚಿವ ಚಲುವರಾಯಸ್ವಾಮಿ, ಏಪ್ರಿಲ್ನಿಂದ ಜುಲೈಗೆ 6.80 ಮೆಟ್ರಿಕ್ ಟನ್ ಬೇಕಾಗಿದೆ. ಆದರೆ ಈಗ ಸರಬರಾಜು ಆಗಿರೋದು ಕೇವಲ 5 ಲಕ್ಷ ಮೆಟ್ರಿಕ್ ಟನ್. ಇನ್ನು 87,000 ಮೆಟ್ರಿಕ್ ಟನ್ ಬರಬೇಕಿದೆ. ಸದ್ಯಕ್ಕೆ 5-6 ಜಿಲ್ಲೆಗಳಲ್ಲಿ ಯೂರಿಯಾಗಾಗಿ ಒತ್ತಡ ಹೆಚ್ಚಿದೆ. ಅದನ್ನು ಬಿಟ್ಟರೆ ಬೇರೆಲ್ಲೂ ಯೂರಿಯಾ ಗೊಬ್ಬರ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಏಪ್ರಿಲಿಂದ ಜುಲೈಗೆ ಬೇಡಿಕೆ ಇರತಕ್ಕಂಥದ್ದು 6,80,000. ಕೇಂದ್ರ ಸರ್ಕಾರದಿಂದ 6,82,000 ಮೆಟ್ರಿಕ್ ಟನ್ನು ಬಂದಿದೆ, ಹಂಚಿಕೆ ಆಗಿರೋದು. ನಮ್ಮ ಹಳೆ ಬ್ಯಾಲೆನ್ಸ್ 3,46,000. ಈಗ ಮಾರಾಟ ಆಗಿರೋದು 7,08,859 ಮೆಟ್ರಿಕ್ ಟನ್ ಮಾರಾಟ ಆಗಿದೆ. ಇನ್ನೂ ಉಳುಕಿ ನಮ್ಮಲ್ಲಿ ಇರ್ತಕ್ಕಂಥದ್ದು 1,64,000. ಆದರೆ ಕೇಂದ್ರದಿಂದ ಬರಬೇಕಾಗಿರೋದು ಈ ತಿಂಗಳಿಗೆ 87,000 ಮೆಟ್ರಿಕ್ ಟನ್ ಬರಬೇಕು. ಮತ್ತು ನಿನ್ನೆ ಮುಖ್ಯಮಂತ್ರಿಯವರು ಸಹ ಲೆಟ್ರ್ ಬರೆದಿದ್ದಾರೆ. ಏಪ್ರಿಲಿಂದ ಜುಲೈಗೆ ಬೇಡಿಕೆ ಇರತಕ್ಕಂಥದ್ದು 6,80,000. ಕೇಂದ್ರ ಸರ್ಕಾರದಿಂದ 6,82,000 ಮೆಟ್ರಿಕ್ ಟನ್ನು ಬಂದಿದೆ, ಹಂಚಿಕೆ ಆಗಿರೋದು. ರಾಜ್ಯದ ಕೆಲವೆಡೆ ರಸಗೊಬ್ಬರ ಸ್ಟಾಕ್ ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದರೆ 3.38 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಕರ್ನಾಟಕದಲ್ಲಿ ಸಂಗ್ರಹ ಇದೆ ಅಂತ ಕೇಂದ್ರ ಸರ್ಕಾರದ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ವರದಿಯನ್ನು ಹೇಳ್ತಿದೆ. ಜೂನ್ನಲ್ಲಿ ಬಿಡುಗಡೆಯಾದ ವರದಿಯಂತೆ ಕರ್ನಾಟಕದಲ್ಲಿ 5.08 ಲಕ್ಷ ಮೆಟ್ರಿಕ್ ಟನ್ ಸಂಗ್ರಹ ಇದೆ. 1.70 ಲಕ್ಷ ಮೆಟ್ರಿಕ್ ಟನ್ ಮಾರಾಟ ಆಗಿದೆ ಅಂತ ಕೇಂದ್ರದ ವರದಿಯ ಅಂಕಿಅಂಶಗಳು ಹೇಳ್ತಾ ಇವೆ. ಒಂದ್ ಕಡೆ ಸರಿಯಾದ ರಸಗೊಬ್ಬರ ಸಿಗದೆ ರೈತರು ಹೈರಾಣಾಗಿದ್ರೆ, ಇನ್ನೊಂದು ಕಡೆ ಕಳಪೆ ಬಿತ್ತನೆ ಬೀಜದ ಸಮಸ್ಯೆ ರೈತರನ್ನ ಕಾಡ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಹಂಗಾವ್ ರೈತ ಸಂಪರ್ಕ ಕೇಂದ್ರದಿಂದ ಸೋಯಾ ಬಿತ್ತನೆ ಬೀಜ ಮಾರಾಟ ಮಾಡಲಾಗ್ತಾ ಇತ್ತು. ಸಾರಸ್ ಕಂಪನಿಯ 335 ತಳಿಯ ಸೋಯಾ ಬಿತ್ತನೆ ಬೀಜ ವಿತರಿಸಲಾಗಿತ್ತು. ಆದರೆ ಈ ಬೀಜ ಕಳಪೆ ಅಂತ ರೈತರು ಹೇಳ್ತಾ ಇದ್ದು, ಮೊಳಕೆ ಒಡೆದು ಬೆಳೆ ಬಂದಿಲ್ಲವೆಂದು ರೈತರು ಆರೋಪಿಸ್ತಾ ಇದ್ದಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಶಿವಮೊಗ್ಗದಲ್ಲಿ ಭಾರಿ ಮಳೆ ಹಿನ್ನೆಲೆ ಸಾಗರ ತಾಲೂಕಿನ ಆನಂದಪುರ ಸಮೀಪದ ಮುರುಘಾಮಠ ಪ್ರದೇಶದಲ್ಲಿ ಶೇಖರ ಪೂಜಾರಿ ಅನ್ನೋರಿಗೆ ಸೇರಿದ ದನದ ಕೊಟ್ಟಿಗೆ ಕುಸಿದು ಬಿದ್ದಿದೆ. ಘಟನೆಯಲ್ಲಿ 12 ಜಾನುವಾರುಗಳು ಗಾಯಗೊಂಡಿವೆ. ಇನ್ನು ಅಶೋಕನಗರದಲ್ಲಿ ಕುಮಾರ್ ಅನ್ನೋರಿಗೆ ಸೇರಿದ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ.
ಸರಿಯಾದ ರಸ್ತೆ ಚರಂಡಿ ಇಲ್ಲದೆ ಗ್ರಾಮದ ತುಂಬಾ ಕೊಳಚೆ ನೀರು ತುಂಬಿರುವ ಘಟನೆ ಬಾಗಲಕೋಟೆಯ ಕಿತ್ತಲಿ ಗ್ರಾಮದಲ್ಲಿ ನಡೆದಿದೆ. ಮನೆ ಹೊರಗೆ ಕಾಲಿಟ್ಟರೆ ಕೊಳಚೆ ನೀರು ತುಂಬಿಕೊಂಡಿದ್ದು ಗ್ರಾಮಸ್ಥರು ಓಡಾಡೋಕೆ ಸಮಸ್ಯೆ ಉಂಟಾಗಿದೆ. 30 ವರ್ಷ ಆದರೂ ಸಮಸ್ಯೆ ಬಗೆಹರಿಸಿಲ್ಲ, ನಮ್ಮ ಕಷ್ಟ ಕೇಳೋರಿಲ್ಲ ಅಂತ ಪೊರಕೆ ಹಿಡಿದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಹೊನ್ನಾವರದ ಹೊಸಕುಳಿಯ ಭಾಸ್ಕೇರಿ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಾಸ್ಕೇರಿ ನದಿ ಉಕ್ಕಿ ಹರಿತಾ ಇದ್ದು ನದಿ ಪಾತ್ರದ ಕುಟುಂಬಗಳು ಪರದಾಡ್ತಿದ್ವು. ಇನ್ನು ನಡುಗಡ್ಡೆಯಂತಾಗಿದ್ದಂತಹ ಗ್ರಾಮಗಳಿಂದ ಎಸ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಅಲ್ಲಿನ ಸ್ಥಳೀಯರನ್ನ ರಕ್ಷಣೆ ಮಾಡಿ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಿತು. ಚಿಕ್ಕಮಗಳೂರಿನಲ್ಲಿ ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಪಿಕಪ್ ವಾಹನ ಪತ್ತೆಯಾಗಿದೆ. ನಿನ್ನೆ ಸಂಜೆ ಕಳಸ ಬಳಿಯ ಕೊಳಮಗೆ ಗ್ರಾಮದಲ್ಲಿ ನಿಯಂತ್ರಣ ತಪ್ಪಿ ಭದ್ರಾ ನದಿಗೆ ಬಿದ್ದಿದ್ದ ಪಿಕಪ್ ವಾಹನ ಇಂದು ಪತ್ತೆಯಾಗಿದೆ. ಬಿದ್ದ ಸ್ಥಳದಲ್ಲೇ ವಾಹನ ಸಿಕ್ಕಿದೆ, ಆದರೆ ಚಾಲಕ ಸಮಂತ್ ಇನ್ನೂ ಕೂಡ ಸಿಕ್ಕಿಲ್ಲ.